ನೆಲಮಂಗಲದಲ್ಲೂ ಕೂಡ ಮಳೆಯಾಗಿದೆ. ಕೇವಲ ಮಳೆಯಲ್ಲ, ಬಿರುಗಾಳಿ ಸಹಿತ ಮಳೆಯಾಗಿದೆ. ನೆಲಮಂಗಲ ಸುತ್ತಮುತ್ತ ಸಾಕಷ್ಟು ಮಳೆಯಾಗಿದೆ, ಬಿರುಗಾಳಿ ಸಹಿತ ಮಳೆಯಾಗಿದೆ. ಬಿರುಗಾಳಿಯ ರಭಸಕ್ಕೆ ಧರೆಗುರುಳಿದೆ ಮರಗಳು. ಮರ ಬಿದ್ದು ರಸ್ತೆ ಬದಿಯ ಪೆಟ್ಟಿ ಅಂಗಡಿ ಧ್ವಂಸ ಆಗಿದೆ. ಅಲ್ಲೇ ಒಂದು ಪಟ್ಟಿ ಅಂಗಡಿ ಇಟ್ಕೊಂಡಿದ್ರು ಪಾಪ ಜೀವನ ನಡೆಸೋದಕ್ಕೆ ಅಂತ. ಆದರೆ ಇದ್ದಕ್ಕಿದ್ದಂತೆ ಸುರಿದಂತಹ ಮಳೆಯಿಂದಾಗಿ ಮರ ರಸ್ತೆಗುರುಳುತ್ತೆ. ಅದು ರಸ್ತೆಗುರುಳೋದ್ರ ಜೊತೆಗೆ ಅಲ್ಲಿದ್ದಂತಹ ಪೆಟ್ಟಿ ಅಂಗಡಿಯ ಮೇಲೆ ಬಿದ್ದು ಆ ಅಂಗಡಿ ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ. ಮಂಜುಳಾ ಅನ್ನುವರಿಗೆ ಸೇರಿದಂತಹ ಅಂಗಡಿ ಅದು. ಮಾದನಾಯಕನಹಳ್ಳಿಯಲ್ಲಿ ಒಂದು ಕಡೆ ಮಳೆರಾಯ ತಂಪೆರೆದಿದ್ದಾನೆ, ಎಲ್ಲರೂ ಕೂಡ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಆದರೆ ಆಕೆ ಪಾಲಿಗೆ ಮಾತ್ರ ಇವತ್ತಿನ ಮಳೆ ಒಂದು ರೀತಿಯಾಗಿ ಶಾಕಿಂಗ್ ಆಗಿತ್ತು. ನೆಲಮಂಗಲದ ಮಾಕಳಿ ಬಳಿ ನಡೆದಿರೋ ಘಟನೆ ಇದು. ಪೆಟ್ಟಿ ಅಂಗಡಿ ಮಂಜುಳಾ ಅಂತ ಅವರಿಗೆ ಸೇರಿದೆ. ಆದರೆ ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ. ಅದೃಷ್ಟವಶಾತ್ ಅವರ ಪ್ರಾಣಕ್ಕೇನು ಅಪಾಯ ಆಗಿಲ್ಲ. ಆದರೆ ಅಂಗಡಿ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ನೆಲಮಂಗಲ ಭಾಗದಲ್ಲಿ ಸಾಧಾರಣ ತುಂತುರು ಮಳೆಯಾಗಿದೆ. ಒಂದು ಕಡೆ ತುಂತುರು ಮಳೆ, ಯಾಕಂದರೆ ಬಿರುಗಾಳಿ ಜಾಸ್ತಿ ಇತ್ತು, ಗಾಳಿ ಜೋರಾಗಿ ಬೀಸ್ತಾ ಇದ್ದಿದ್ದರಿಂದ ಮರ ಇದ್ದಕ್ಕಿದ್ದಂಗೆ ಧರೆಗುರುಳೋದ್ರ ಜೊತೆಗೆ ಅಲ್ಲೇ ಇದ್ದಂತಹ ಅಂಗಡಿ ಮೇಲೆ ಈ ಮರ ಬಿದ್ದಿರೋದ್ರಿಂದ ಆ ಪೆಟ್ಟಿ ಅಂಗಡಿ ಸಂಪೂರ್ಣವಾಗಿ ಧ್ವಂಸ ಆಗೋಗಿದೆ. ಜೀವನೋಪಾಯಕ್ಕೆ ಅಂತ ಇದ್ದಂತಹ ಒಂದು ಅಂಗಡಿನೂ ಕೂಡ ಈಗ ಮರ ಬಿದ್ದು ಧ್ವಂಸ ಆಗಿರೋದ್ರಿಂದ ಆಕೆ ಪಾಪ ರೀತಿಯಾಗಿ ಶಾಕಿಂಗ್ ಅಂತ ಹೇಳ್ಬೋದು. ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.